ತಮಗೆ ತಾವು ಹಂಚ್ಕೊಂಡು ಒಂದಿಷ್ಟು ಬದಲಾವಣೆ ಆಗ್ತಾಯಿದ್ರೆ ಅಥವಾ ರಿಸರ್ವೇಷನ್ಸ್ ಬಗ್ಗೆ ಅವ್ರ ಪರ ಮಾತಾಡ್ತಾ ಇದ್ರೆ ಹೌದಪ್ಪ ನಾವು ಸರ್ವೆ ಮಾಡಿಸ್ತೀವಿ, ಎಲ್ಲ ಜಾತಿಗೆ ಸಮಾನತೆ ಕೊಡ್ತೀವಿ, ನಾವು OBC, ನಾವು SC, ಅವ್ರ ವಿರೋಧಿ ಅಲ್ಲ, ಅದರಲ್ಲೂ ಮೀಸಲಾತಿ ವಿರೋಧಿ ಅಲ್ಲತ್ತೀವಿ ಏನಾದರೂ RSS ಹೇಳ್ತಾ ಇದ್ದರೆ ಅದಕ್ಕೆ ಪ್ರಬಲ ಕಾರಣ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಮತ್ತು ಮೂಲ ಮಹಾತ್ಮ ಗಾಂಧಿಯವರನ್ನು ಮರೆತ ಪರಿಣಾಮವಾಗಿಯೇ ಇಂದಿರಾ ಗಾಂಧಿ, ನೆಹರು ಅವರು ಇವತ್ತು ಒಂದು ಕೋಮು ಸಂಘಟನೆ ಅಂತ ಹೇಳ್ತೀವಿ ನಾವು. ಅದಕ್ಕೆ ಅವ್ರು ಅನ್ಬೋದು ನಾವು ಇಲ್ಲ ಪ್ರಾಮಾಣಿಕಿದ್ದೀವಿ, ಆಗಿದ್ದೀವಿ ಮಾತಾಡ್ಬೋದು. ಅವ್ರ ಕೈಗೆ ಇವತ್ತು ಅಧಿಕಾರ ಹೋಗೋದು ಕಾರಣ ಸ್ವತಃ ಇಂದಿರಾ ಗಾಂಧಿಯವರು, ಸ್ವತಃ ನೆಹರು ಅವರು. ಆದರೆ ಇವತ್ತು ಆ ಒಂದು ಕಪಿಮುಷ್ಟಿಯಿಂದ ಬಿಡಿಸ್ಕೊಳ್ಳೋದಕ್ಕೆ ಹೋರಾಟ ನಿರಂತರ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಅಂಥವ್ರೊಂದು ಸರ್ಕಾರ ಇಲ್ಲದ ಹಾಗಾದ್ರೆ ಅವ್ರು ಪ್ರಾಮಾಣಿಕರಿದ್ದಾರಂತಲ್ಲ. ಇವತ್ತಿನ ವ್ಯವಸ್ಥೆಗಳಿಗೆ ಎಲ್ಲರೂ ಅಪ್ರಾಮಾಣಿಕ ಆಗಲೇಬೇಕಾಗ್ತದೆ. ಆ ವ್ಯವಸ್ಥೆ ಒಳಗೆ ಹೋಗಾಗ ದುಡ್ಡು ಎಲ್ಲ ಪ್ರಮುಖ ಆಗಿದೆ. ಇವತ್ತು ರಾಹುಲ್ ಗಾಂಧಿಯವರು ಸಾಕಷ್ಟು ಜನ ತೊಂದರೆ ಕೊಟ್ಟಿದ್ದಾರೆ. ಈಗ ಇವರಿಬ್ಬರು ಶುರು ಮಾಡಿದ್ದಾರೆ, ನಾನು ಮುಖ್ಯಮಂತ್ರಿ ಬಾ ಇರ್ರಿ, ಯಾರು ಬೇಡಂದಾರೆ ನಿಮಗೆ, ಕೆಲಸ ಮಾಡ್ತಾ ಇದ್ದೀರಿ, ಗ್ಯಾರಂಟಿ ಕೊಡ್ತಾ ಇದ್ದೀರಿ, ನೋಡಿದಂತೆ ನಡೆದಿದ್ದೀರಿ. ಈ DKಶಿ ಅವ್ರಿಗೆ ಅದ್ರ ಅಷ್ಟು ಅರ್ಜೆನ್ಸಿ ಏನದ ಈ ಸದ್ಯ ಮುಖ್ಯಮಂತ್ರಿ ಆಗಲೇಬೇಕಂತೇಳಿ. ಏನು ಕೊಟ್ಟಿಲ್ಲ ಇವ್ರಿಗೆ, ಏನು ಕೊಡಬೇಕಾಗಿತ್ತು ಅನುಭವದಲ್ಲೇ, ತಿಳುವಳಿಕೆಯಲ್ಲೇ, ಪರಿಜ್ಞಾನದಲ್ಲೇ ಸಿದ್ದರಾಮಯ್ಯರಷ್ಟು ಎತ್ತರದವರ ಇವರು. ಸ್ವತಃ ಅವರು ವಿಚಾರ ಮಾಡುವಂಥದ್ದು. ಎದ್ದ ತಕ್ಷಣ ನಾವು ಮುಖ್ಯಮಂತ್ರಿ ಮಾಡಿಸಿ, ನಾನು ಮುಖ್ಯಮಂತ್ರಿ ಮಾಡಿಸಿ ನಾವು ಹೇಳೋದಿಲ್ಲ. ತಾನೊಬ್ಬ ಸನ್ಯಾಸಂಗ ಮಾತಾಡೋದು, ದೊಡ್ಡ ದೊಡ್ಡ ಮಾತುಗಳನ್ನು ಮಾತಾಡೋದು, ನಿರಾಶವಾದ ಆಧ್ಯಾತ್ಮಿಕ ಅಂತ ಅನಿಸ್ಬೇಕು ನೋಡಿದ ತಕ್ಷಣ. ಅದು ಮಾಡೋ ಕೆಲಸ